ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಎಲ್ರಿಗೂ ನಮಸ್ಕಾರ. ರಾಯರ ಆರಾಧನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇನ್ನೇನು ಕೆಲವೇ ದಿನಗಳಲ್ಲಿ ಅಕ್ಷಯ ತೃತೀಯ ದಿನ ಬರ್ತಾ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ಅಕ್ಷಯ ತೃತೀಯ ದಿನದಂದು ಮಂತ್ರಾಲಯದಲ್ಲಿ ಹಾಗೂ ಎಲ್ಲೆಲ್ಲಿ ರಾಯರ ಮೂಲ ಮೃದಿಕಾ ಬೃಂದಾವನ ಇದೆ ಅಲ್ಲೆಲ್ಲ ರಾಯರಿಗೆ ಗಂಧಲೇಪನ ಸೇವೆ ನಡೆಯುತ್ತೆ. ಹಾಗೆಯೇ ನೀವು ಮಂತ್ರಾಲಯದಲ್ಲಿ ಅವತ್ತಿನ ದಿನ ರಾಯರಿಗೆ ಗಂಧಲೇಪನ ಸೇವೆಯಲ್ಲಿ ಭಾಗಿಯಾಗಬೇಕು ಅಂತ ಅಂದರೆ ಮಠದ ವೆಬ್ಸೈಟ್ಗೆ ಲಾಗಿನ್ ಆಗಿ ಅಮೌಂಟ್ ಪೇ ಮಾಡೋದ್ರ ಜೊತೆಗೆ ನಿಮ್ಮ ರಾಶಿ, ಗೋತ್ರ, ನಕ್ಷತ್ರ ಕೊಟ್ಟು ಸೇವೆ ಮಾಡಿಸ್ಬೋದು. ಹಾಗೆ ಇನ್ನೂ ಕೆಲವರು ತಮ್ಮ ತಮ್ಮ ಮನೆಯಲ್ಲಿರುವ ರಾಯರ ಬೃಂದಾವನಕ್ಕೆ ಹಾಗೂ ರಾಯರ ವಿಗ್ರಹಗಳಿಗೆ ಮನೆಯಲ್ಲೇ ಗಂಧಲೇಪನ ಸೇವೆ ತಾವೇ ಸ್ವತಃ ತಮ್ಮ ಕೈಯಿಂದ ಮಾಡಬಹುದು. ನಾನು ಕೂಡ ಕಳೆದ 3 ವರ್ಷಗಳಿಂದ ರಾಯರಿಗೆ ಗಂಧಲೇಪನ ಸೇವೆಗೆ ಮಂತ್ರಾಲಯದಲ್ಲೂ ಕೊಟ್ಟು ಮನೆಯಲ್ಲೂ ಕೂಡ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ಈ ವರ್ಷವೂ ಕೂಡ ಮಾಡ್ತೀನಿ. ಅದರ ಜೊತೆಗೆ ನೀವು ಯಾರಾದರೂ ಮನೆಯಲ್ಲಿ ರಾಯರಿಗೆ ಗಂಧಲೇಪನ ಸೇವೆ ಮಾಡೋ ಹಾಗಿದ್ದರೆ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಇದೇ ತಿಂಗಳು ಏಪ್ರಿಲ್ 20ನೇ ತಾರೀಕು 2026 ಸೋಮವಾರ ಅಕ್ಷಯ ತೃತೀಯ ಇದೆ. ಅವತ್ತಿನ ದಿನ ರಾಯರಿಗೆ ಈ ರೀತಿ ಗಂಧಲೇಪನ ಸೇವೆ ಮಾಡಿ ರಾಯರ ಕೃಪೆಗೆ ಪಾತ್ರರಾಗೋಣ. ಯಾವ ಒಂದು ಕಾರ್ಯನೇ ಆಗಿರ್ಬೋದು, ಯಾವ ಒಂದು ಕೆಲಸನೇ ಆಗಿರ್ಬೋದು, ಏನಾದರೂ ನಾವು ಅದಕ್ಕೆ ಮುನ್ನಡೆ ಸಾಧಿಸ್ತೀವಿ ಅಂತ ಹೋಗ್ತೀವಿ ಅಂತಂದರೆ ಅದರ ಹಿಂದಿನ ರಹಸ್ಯ ಏನಿದೆ, ಅದರ ಹಿಂದಿನ ಮಹತ್ವ ಏನಿದೆ ಅನ್ನೋದನ್ನು ಫಸ್ಟ್ ತಿಳ್ಕೊಬೇಕಾಗಿದೆ. ಹಾಗಾಗಿ ರಾಯರಿಗೆ ಮನೆಯಲ್ಲೇ ಆಗಿರ್ಬೋದು ಅಥವಾ ಮಠದಲ್ಲೇ ಆಗಿರ್ಬೋದು ರಾಯರಿಗೆ ಗಂಧಲೇಪನ ಮಾಡುವುದರ ಹಿಂದಿನ ಮಹತ್ವ ಏನಿದೆ ಅನ್ನೋದನ್ನು ಮೊದಲು ತಿಳ್ಕೊಂಡು ಆಮೇಲೆ ನಿಮ್ಮ ಮನೆಗಳಲ್ಲಿ ರಾಯರಿಗೆ ಗಂಧಲೇಪನ ಸೇವೆ ಮಾಡಿ. ಇಲ್ಲ ಅಂತಂದರೆ ಮಂತ್ರಾಲಯದಲ್ಲೇ ಸೇವೆಗೆ ಕೊಟ್ಟು ಅವ್ರ ಕೃಪೆಗೆ ಪಾತ್ರರಾಗಿ ಅಂತ ನಾನು ಹೇಳ್ತೀನಿ. ಅಕ್ಷಯ ತೃತೀಯ ದಿನದಂದು ರಾಯರಿಗೆ ಗಂಧಲೇಪನ ಮಾಡುವುದರ ಹಿಂದಿನ ಮಹತ್ವ ನಿಮಗೆ ಗೊತ್ತಿಲ್ಲ ಅಂದರೆ ನಾನು ತಿಳಿಸ್ಕೊಡ್ತೀನಿ. ಹಾಗೆ ನಿಮ್ಮ ಮನೆಗಳಲ್ಲಿ ಇರುವ ರಾಯರ ಬೃಂದಾವನ ಹಾಗೂ ರಾಯರ ಮೂರ್ತಿಗಳಿಗೆ ಹೇಗೆ ಗಂಧಲೇಪನ ಮಾಡೋದು ಅಂತಲೂ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ, ನೋಡಿ ಕೊನೆವರೆಗೂ. ಅಕ್ಷಯ ತೃತೀಯ ದಿನದಂದು ರಾಯರಿಗೆ ಗಂಧಲೇಪನ ಸೇವೆ ಮಾಡುವುದು ಮಧ್ವ ಸಂಪ್ರದಾಯದ ಅತ್ಯಂತ ಪವಿತ್ರ ಮತ್ತು ವಿಶೇಷ ಆಚರಣೆಯಾಗಿದೆ. ಗಂಧವು ಸಹಜವಾಗಿ ತಂಪಾದ ಗುಣವನ್ನು ಹೊಂದಿದೆ. ನಿಮಗೆಲ್ಲ ತಿಳಿದಿರೋ ಹಾಗೆಯೇ ಅಕ್ಷಯ ತೃತೀಯ ಸಾಮಾನ್ಯವಾಗಿ ಬೇಸಿಗೆಯ ಸುಡು ಬಿಸಿಲಿನಲ್ಲಿ ಬರುವುದು. ಹಾಗಾಗಿ ರಾಯರ ಮೂಲ ಬೃಂದಾವನಕ್ಕೆ ಗಂಧಲೇಪನ ಮಾಡುವುದರಿಂದ ರಾಯರಿಗೆ ಶೀತಲತೆ ಅಂದರೆ ತಂಪೆರೆದಂತೆ ಆಗುತ್ತದೆ. ಇನ್ನು ನೋಡೋದಾದರೆ ಗಂಧಲೇಪನವು ಸಾತ್ವಿಕ ಗುಣದ ಸಂಕೇತವಾಗಿದೆ. ರಾಯರಿಗೆ ಗಂಧಲೇಪನ ಮಾಡುವುದರಿಂದ ಮನಸ್ಸಿಗೆ ಶಾಂತಿ, ಆಳವಾದ ಭಕ್ತಿ ಮತ್ತು ಪವಿತ್ರತೆಯನ್ನು ಪ್ರತಿನಿಧಿಸುತ್ತದೆ. ರಾಯರನ್ನು ಸಂತೋಷಪಡಿಸುವ ಹಾಗೂ ರಾಯರಿಗೆ ಹತ್ತಿರವಾಗುವ ಇನ್ನೊಂದು ಮಾರ್ಗ ಅಂತ ಅಂದರೆ ಅದು ಅಕ್ಷಯ ತೃತೀಯ ದಿನದಂದು ರಾಯರಿಗೆ ಗಂಧಲೇಪನ ಮಾಡುವುದು. ಸಾಮಾನ್ಯವಾಗಿ ನಾವು ಅಕ್ಷಯ ತೃತೀಯ ದಿನದಂದು ಮಾಡುವ ಯಾವುದೇ ಸತ್ಕರ್ಮವು ಅಕ್ಷಯ ಅಂದರೆ ಅಳಿಯದ ಪುಣ್ಯವನ್ನು ನೀಡುತ್ತದೆ. ಹಾಗೆ ರಾಯರಿಗೆ ಗಂಧಲೇಪನ ಸೇವೆ ಮಾಡುವುದರಿಂದ ಜನ್ಮ ಜನ್ಮಾಂತರದ ಪಾಪಗಳು ತೊಳೆದು ಹೋಗಿ ಜ್ಞಾನ ಮತ್ತು ಭಕ್ತಿ ವೃದ್ಧಿಯಾಗುತ್ತದೆ. ಹಾಗಾಗಿ ಅಕ್ಷಯ ತೃತೀಯ ದಿನದಂದು ರಾಯರಿಗೆ ಗಂಧಲೇಪನ ಮಾಡುವುದರಿಂದ ರಾಯರ ಅನುಗ್ರಹ ದೊರೆತು ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ಸಿಗುತ್ತದೆ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಅಕ್ಷಯ ತೃತೀಯ ಅಂತಂದರೆ ಜನಗಳು ಇವತ್ತಿನ ಜನ್ರೇಷನ್ನಲ್ಲಿ ಮನೆಗೆ ಚಿನ್ನ, ಬೆಳ್ಳಿ ಹಾಗೆಯೇ ಬೆಲೆ ಬಾಳುವಂತಹ ವಸ್ತುಗಳನ್ನ ತರೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಇದು ಕೂಡ ಅವರವರ ನಂಬಿಕೆಗೆ ಬಿಟ್ಟಿದ್ದು. ಅಂದರೆ ಇರೋರು ತೊಗೊಂಬರ್ತಾರೆ, ಇಲ್ಲದೇ ಇರೋರು ಏನು ಮಾಡಲಿಕ್ಕಾಗತ್ತೆ ಅಲ್ವಾ? ಹಾಗಾಗಿ ನಮ್ಮಂಥವ್ರು ಏನು ಮಾಡಬೇಕಾಗತ್ತೆ ಅಂತಂದರೆ ಅವತ್ತಿನ ದಿನ ಕೈಲಾಗದವ್ರಿಗೆ ಮತ್ತು ನಿರ್ಗತಿಕರಿಗೆ, ಬಡವರಿಗೆ ನಮ್ಮ ಕೈಲಿ ಎಷ್ಟಿದೆ ಅಂದರೆ ಇವತ್ತು ನಮ್ಮ ಹತ್ರ 10 ರೂಪಾಯಿ ಇದೆ ಅಂತಂದರೆ ನಾವು 2 ರೂಪಾಯಿ ಅಷ್ಟು ದಾನ ಮಾಡಿದ್ವಿ ಅಂತಂದರೆ ಅದ್ರ ಮುಂದಿನ ವರ್ಷದಷ್ಟರಲ್ಲಿ ರಾಯರು ನಮಗೆ ಅದರ 10ರಷ್ಟು ಕೊಟ್ಟಿರ್ತಾರಂತೆ. ಹಾಗಾಗಿ ಅವತ್ತಿನ ದಿನ ರಾಯರಿಗೆ ಗಂಧಲೇಪನ ಸೇವೆ ಮಾಡೋದ್ರ ಜೊತೆಗೆ ಬಡವರಿಗೆ ಮತ್ತು ಕೈಲಾಗದವರು ಯಾರಾದರೂ ನಿಮ್ಮ ಅಕ್ಕಪಕ್ಕ ಇದ್ದರು ಅಂತಂದರೆ ಏನಾದರೂ ದಾನ ಮಾಡಿದ್ರಿ ಅಂತಂದರೆ ಆ ಒಂದು ದಾನ ಮಾಡಿರೋ ಗುಣನೂ ಕೂಡ ಅಕ್ಷಯ ಆಗುತ್ತೆ. ಮತ್ತು ದಾನ ಮಾಡಿರೋ ಕೈಗಳಲ್ಲಿ ನಾವು ಏನನ್ನು ಕೊಟ್ಟಿರ್ತೀವಿ, ಇವಾಗ ನಾವು 2 ರೂಪಾಯಿ ದಾನ ಮಾಡಿರ್ತೀವಿ, ನಮ್ಮ ಹತ್ರ 10 ರೂಪಾಯಿದು 2 ರೂಪಾಯಿನ ದಾನ ಮಾಡಿರ್ತೀವಿ ಅಂತಂದರೆ ಬರೋ ವರ್ಷ ಅಷ್ಟರಲ್ಲಿ ರಾಯರು ನಮಗೆ 10 ರೂಪಾಯಿನ ದಾನ ಮಾಡೋ ಅಂಥದ್ದು ಕೊಡ್ತಾರೆ. 10 ರೂಪಾಯಿನ ದಾನ ಮಾಡಿದ್ವಿ ಅಂತಂದರೆ 100 ರೂಪಾಯಿ ಕೊಡ್ತಾರೆ ರಾಯರು. ಹಾಗೇನೇ 10, 100 ಆಗಲಿ, 100 1000 ಆಗಲಿ, 1000 ಲಕ್ಷ ಆಗಲಿ ಅನ್ನೋದು ರಾಯರು ಕೊಟ್ಟೇ ಕೊಡ್ತಾರೆ. ಅವತ್ತಿನ ದಿನ ನಾವೇನು ದಾನ ಮಾಡಿರ್ತೀವೋ ಅದಕ್ಕೆ 10ರಷ್ಟು ರಾಯರು ಕೊಡ್ತಾರೆ ಅನ್ನೋದು ಕೂಡ ನಂಬಿಕೆ ಇದೆ. ಅವತ್ತಿನ ದಿನ ಚಿನ್ನ, ಬೆಳ್ಳಿ, ಬೆಲೆ ಬಾಳುವಂತಹ ವಸ್ತುಗಳನ್ನ ತರೋದು ಅಲ್ಲದೇ ಏನಾದರೂ ದಾನ ಮಾಡಿದ್ವಿ ಅಂತಂದರೆ ಅದ್ರ 10ರಷ್ಟು ಅಕ್ಷಯ ಆಗುತ್ತಂತೆ. ನಮ್ಮನೆ ಏನು ದಾನ ಮಾಡಿರ್ತೀವಿ ಅದ್ರ 10ರಷ್ಟು 100 ಪಟ್ಟಷ್ಟು ರಾಯರು ನಮಗೆ ಕೊಡ್ತಾರಂತೆ. ಹಾಗಾಗಿ ಅವತ್ತಿನ ದಿನ ಏನಾದರೂ ನಿಮ್ಮ ಕೈಲಾಗಿದ್ದನ್ನು ನಿರ್ಗತಿಕರಿಗೆ ದಾನ ಮಾಡಿ ಅಂತ ನಾನು ಹೇಳ್ತೀನಿ.
ಇನ್ನು ರಾಯರಿಗೆ ಗಂಧಲೇಪನ ಸೇವೆ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ಆಲ್ರೆಡಿ ಸ್ಟಾರ್ಟಿಂಗಿಂದ ನೋಡ್ಕೊಂಡು ಬಂದಿದ್ದೀರಾ. ರಾಯರ ಬೃಂದಾವನಕ್ಕೆ ಮತ್ತು ರಾಯರ ಮೂರ್ತಿಗೆ ಗಂಧಲೇಪನ ಮಾಡೋದ್ರ ಹಿಂದಿನ ಮಹತ್ವ ಏನು ಅನ್ನೋದನ್ನು ನಾನು ಆವಾಗಲಿಂದ ಸ್ಟಾರ್ಟಿಂಗಿಂದ ಹೇಳ್ಕೊಂಬಂದಿದ್ದೀನಿ. ಸ್ಟಾರ್ಟಿಂಗಿಂದ ಹೇಳ್ಕೊಂಬರೋ ಇದರಲ್ಲಿ ನಾನು ಹೇಗೆ ಗಂಧಲೇಪನ ಮಾಡ್ತಾ ಇದ್ದೀನಿ, ಹೇಗೆ ಗಂಧನ ತೇಯ್ತಾ ಇದ್ದೀನಿ ಅನ್ನೋದು ಕೂಡ ನೀವು ಸ್ಟಾರ್ಟಿಂಗಿಂದ ನೋಡ್ತಾ ಬಂದಿದ್ದೀರಾ. ಮೊದಲಿಗೆ ನೀವು ಗಂಧನ ನೀವೇ ಸ್ವತಃ ನಿಮ್ಮ ಕೈಯಿಂದ ತೇಯ್ದು ರಾಯರಿಗೆ ಗಂಧಲೇಪನ ಸೇವೆ ಮಾಡ್ತೀನಿ ಅನ್ನೋದಿತ್ತು ಅಂತಂದರೆ, ಮನೆಯಲ್ಲಿ ನಿಮಗೆ ಗಂಧಲೇಪ ಅಂದರೆ ಗಂಧದ ಕಲ್ಲು ಮತ್ತು ಗಂಧದ ಕೋಲು ಅನ್ನೋದು ಸಿಗುತ್ತೆ. ಅಂದರೆ ಇತ್ತು ಅಂತಂದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಹತ್ತಿರದ ಯಾವುದಾದ್ರೂ ಗಂಧಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಅದು ಒಂದು ಚಿಕ್ಕದು ಸಾಮೆ ಕಲ್ಲು ಅಂತ ಹೇಳ್ತೀವಿ ನಾವು ಅದನ್ನು, ಗಂಧದ್ದು. ಅದನ್ನು ತೊಗೊಂಡು ಮತ್ತು ಒಂದು ಗಂಧದ ಕೋಲು ಸಿಗುತ್ತೆ, ಅದನ್ನು ತೊಗೊಂಡು ಬಂದು ನೀವು ಮನೆಯಲ್ಲಿ ಅದನ್ನು ನೀಟಾಗಿ ತೊಳೆದಿಟ್ಕೊಂಡು ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಅದನ್ನು ತೇಯ್ತಾ ಬರಬೇಕಾಗುತ್ತೆ. ಏನು ಗಂಧನ ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ, ನಿಮಗೆ ಪೇಷನ್ಸಿಂದ ಮಾಡಬೇಕಾಗುತ್ತೆ, ತುಂಬ ತಾಳ್ಮೆಯಿಂದ ಇದನ್ನು ನೀವು ಮಾಡಬೇಕಾಗುತ್ತೆ. ಹಾಗೆಯೇ ತುಂಬ ಕೈಯು ಕೂಡ ನೋವು ಬರುತ್ತೆ. ರಾಯರ ಸೇವೆ ಮಾಡಬೇಕು ಅಂತಂದರೆ, ರಾಯರ ಕೃಪೆಗೆ ಪಾತ್ರರಾಗಬೇಕು ಅಂತಂದರೆ ನಮ್ಮ ಒಂದು ದೈಹಿಕ ಒಂದು ಬಲ ಏನಿರುತ್ತೆ ಅದನ್ನು ನಾವು ಹಾಕಲೇಬೇಕಾಗುತ್ತೆ. ಸೊ ಹಾಗಾಗಿ ನೀವು ಮನೆಯಲ್ಲೇ ನೀವೇನಾದರೂ ನಿಮ್ಮ ಕೈಯಿಂದನೇ ಗಂಧ ತೇಯ್ದು ನೀವು ಆ ರೀತಿ ಸೇವೆ ಮಾಡ್ತೀನಿ ಅನ್ನೋದೇನಾದರೂ, ಗಂಧಲೇಪನ ಸೇವೆ ಮಾಡ್ತೀನಿ ಇತ್ತು ಅನ್ನೋದಿದ್ರೆ, ಈ ಒಂದು ಕಲ್ಲಿಗೆ ಗಂಧದ ಕಲ್ಲು ಮತ್ತು ಗಂಧದ ಕೋಲಿಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ತೇಯ್ದು ಅದನ್ನು ಏನು ತೇಯ್ದಿರ್ತೀರ ಆ ಗಂಧಗಳನ್ನ ಒಂದು ಬಟ್ಲಿಗೆ ಶೇಖರಣೆ ಮಾಡಿ ಇಟ್ಕೊಳ್ಳಿ. ಆ ಬಟ್ಲಿಗೆ ಏನು ಶೇಖರಣೆ ಮಾಡಿ ಇಟ್ಕೊಂಡಿರ್ತೀರಿ, ಎಷ್ಟು ಬೇಕೋ ಅಷ್ಟು ನಿಮಗೆ ಗೊತ್ತಾಗುತ್ತೆ ನಿಮಗೆ. ಯಾಕಂದರೆ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಮತ್ತೆ ಬೇಕು ಅಂತ ಅಂದಾಗ ಮತ್ತೆ ನೀವು ಅದನ್ನು ಅರ್ಧ ಗಂಧಲೇಪನ ಮಾಡಿಬಿಟ್ಟು ಮತ್ತೆ ನೀವು ಅದನ್ನು ತೇಯಲಿಕ್ಕೆ ಕೂತ್ಕೊಳ್ಳಿಕ್ಕೆ ಆಗಲ್ಲ. ಯಾಕಂದರೆ ತುಂಬಾ ಟೈಮ್ ಹಿಡಿಯುತ್ತೆ, ನಿಮಗೂ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಗಂಧ ತೇಯಬೇಕಾದ್ರೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ ಮುಂಚೆನೇ ಒಂದು ಸ್ವಲ್ಪ ಜಾಸ್ತಿನೇ ತೇಯ್ದು ಇಟ್ಕೊಳ್ಳಿ ನೀವು ಗಂಧನ. ಆಮೇಲೆ ಏನಿರುತ್ತೆ, ಒಂದು ತುಳಸಿ ದಳ ಏನು ಬರುತ್ತೆ ಗೊತ್ತಾ, ಫ್ರೆಶ್ ಆಗಿ ಅಂದರೆ ಅವಾಗ ತಾನೇ ಕಿತ್ಕೊಂಡು ಬಂದಿರಿ ತುಳಸಿದ. ಆ ಒಂದು ತುಳಸಿ ಸಹಾಯದಿಂದ ನೀವು ರಾಯರ ಬೃಂದಾವನಕ್ಕಾಗಿರ್ಬೋದು ಮತ್ತು ರಾಯರ ಮೂರ್ತಿಗಳಿಗಾಗಿರ್ಬೋದು ಗಂಧನ ಹಚ್ತಾ ಬನ್ನಿ. ನೀವು ಅಂದರೆ ಯಾವ್ದು ನೀರು ಥರ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಗಂಧನ ನೀವು ತೇಯಬೇಕಾದ್ರೆ ನೀವು ಅದನ್ನು ಏನು ಹೇಳ್ತೀವಿ, ಕೈನಲ್ಲಿ ತೆಗೆದು ನೀವು ಬೌಲಿಗೆ ಹಾಕ್ಕೊಳ್ತೀರ ಅಲ್ವಾ, ಆವಾಗ ಸ್ವಲ್ಪ ನೀರು ಥರನೇ ಇರುತ್ತೆ. ಒಂದು ಸ್ವಲ್ಪ ಟೈಮ್ ಆಯಿತು, ಒಂದು 5-10 ನಿಮಿಷ ಆಯಿತು ಅಂತಂದರೆ ಆ ಒಂದು ಥಿಕ್ನೆಸ್ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಆ ಗಂಧ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇರುತ್ತೆ. ನೀವು ತೇಯ್ದಿರೋಂಥ ಗಂಧ ಒಂದು 5-10 ನಿಮಿಷ ಬಿಟ್ರಿ ಅಂತಂದರೆ ಮತ್ತೆ ತೇಯೋ ಅಷ್ಟರಲ್ಲಿ ಆ ಗಂಧ ನೀವೇನು ತೇಯ್ದಿರ್ತೀರ ಮುಂಚೆ ಅದು ಗಟ್ಟಿ ಆಗ್ತಾ ಬರ್ತಾ ಇರುತ್ತೆ. ಆ ಒಂದು ಗಂಧನ ನೀವು ತಗೊಂಡು ರಾಯರಿಗೆ ಅಂದರೆ ಮುಖ ಒಂದಕ್ಕೆ ಬಿಟ್ಟು ಮೈಗೆ, ನೀವು ಮುಖಕ್ಕೂ ಬೇಕಿದ್ರೆ ಹಚ್ಕೊಬೋದು, ಬಟ್ ಮುಖ ಕಾಣಲ್ಲ ಅನ್ನೋ ಒಂದು ಇದರಲ್ಲಿ ನಾನು ಹಚ್ಚಲಿಲ್ಲ ಅಷ್ಟೇನೆ. ನೀವು ರಾಯರಿಗೆ ಮೈಗೆ ಮತ್ತು ಹಿಂದೆಗಡೆ ಏನಿರುತ್ತೆ ಬೆನ್ನಿಗೆ, ಮತ್ತು ತಲೆಯಿಂದ ಏನಿರುತ್ತೆ ಕೈಗೆ, ಕಾಲಿಗೆ, ಎಲ್ಲ ಕಡೆನೂ ಕೂಡ ಎಲ್ಲೂ ಕೂಡ ಮಿಸ್ ಮಾಡ್ದಂಗೆ ಗಂಧನ ಒಂದು ತುಳಸಿ ದಳದ ಸಹಾಯದಿಂದ ನೀವು ರಾಯರಿಗೆ ಗಂಧಲೇಪನ ಮಾಡ್ತಾ ಬನ್ನಿ. ಹಾಗೆಯೇ ನಿಮ್ಮ ಮನೆಗಳಲ್ಲಿ ಬೃಂದಾವನ ಇತ್ತು ಅಂತಂದರೆ ಬೃಂದಾವನಕ್ಕೂ ಕೂಡ ನೀವು ಗಂಧಲೇಪನ ಮಾಡ್ಬೋದು. 4 ಕಡೆ ಏನಂದರೆ 4 ಸೈಡ್ ಏನಿರುತ್ತೆ ಆ ಒಂದು 4 ಸೈಡ್ಗೂ ಕೂಡ ನೀವು ಗಂಧಲೇಪನ ಮಾಡಬೇಕಾಗತ್ತೆ. ಅದು ಇದೇ ರೀತಿಯೇ ಗಂಧ ಏನು ತೇಯ್ದು ಇಟ್ಕೊಂಡಿರ್ತೀರ ಅದ್ರ ಮೂಲಕನೇ ನೀವು ಅಂದರೆ ಒಂದು ತುಳಸಿ ದಳದಲ್ಲಿ ಹಜ್ಜಿ ಎತ್ಕೊಂಡು ರಾಯರಿ ಅಂದರೆ ಬೃಂದಾವನಕ್ಕೆ, ನಾನು ಹೀಗೆ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಈ ರೀತಿ ನೀವು ರಾಯರಿಗೆ ಗಂಧಲೇಪನ ಮಾಡ್ತಾ ಬರಬೇಕಾಗತ್ತೆ. ಇನ್ನು ನೀವು ಗಂಧಲೇಪನ ಮಾಡಲಿಕ್ಕೆ ಮುಂಚೆ ನೀವೇನಾದರೂ ರಾಯರಿಗೆ ಅವತ್ತಿನ ದಿನ ಅಂದರೆ ಅಕ್ಷಯ ತೃತೀಯ ದಿನದಲ್ಲಿ ರಾಯರಿಗೆ ಅಭಿಷೇಕ ಮತ್ತು ಏನಾದರೂ ಪಂಚಾಮೃತ ಅಭಿಷೇಕ ಏನಾದರೂ ಮಾಡ್ತೀನಿ ಅನ್ನೋದಿತ್ತು ಅಂತಂದರೆ ಮುಂಚೆನೇ ಮುಗಿಸ್ಕೊಂಡು ರಾಯರನ್ನು ನೀಟಾಗಿ ತೊಳೆದು ಎತ್ತಿಟ್ಕೊಂಡು ಆಮೇಲೆ ನೀವು ಗಂಧಲೇಪನ ಸ್ಟಾರ್ಟ್ ಮಾಡಬೇಕಾಗತ್ತೆ. ನೀವು ಅಂದರೆ ಏನಾದ್ರು ಅಭಿಷೇಕ ಮಾಡೋರಿದ್ರಿ ಅಂತಂದರೆ, ಅಭಿಷೇಕ ಏನೂ ಮಾಡಲ್ಲ ಅನ್ನೋದಿತ್ತು ಅಂತಂದರೆ ನೀಟಾಗಿ ರಾಯರ ವಿಗ್ರಹ ಮತ್ತು ರಾಯರ ಬೃಂದಾವನನ ತೊಳೆದಿಟ್ಕೊಂಡು ರಾಯರಿಗೆ ನಾನು ಈ ವಿಡಿಯೋನಲ್ಲಿ ಹೇಗೆ ತೋರಿಸ್ತಾ ಇದ್ದೀನಿ ಈ ರೀತಿ ನೀವು ಗಂಧಲೇಪನ ಮಾಡ್ಕೊಳ್ತಾ ಬರಬೇಕಾಗತ್ತೆ. ನೀವು ಎಲ್ಲ ನೋಡಿರ್ತೀರ ಆಲ್ರೆಡಿ. ನಾನು ಒಂದು 3 ಇಯರ್ಸಿಂದ ರಾಯರಿಗೆ ಅಂದರೆ ಮನೆಯಲ್ಲಿ ರಾಯರಿಗೆ ಗಂಧಲೇಪನ ಹೇಗೆ ಮಾಡೋದು ಅನ್ನೋದನ್ನು ನಾನು ಪ್ರೀವಿಯಸ್ ವೀಡಿಯೋನಲ್ಲೂ ಹಾಕಿದ್ದೀನಿ. ನಾನು ಒಂದು 3 ವರ್ಷದ ಹಿಂದೆ ಮಾಡಿದಾಗ ಕೆಲವೊಬ್ಬರು ಕೇಳಿದರು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಬಟ್ ನಾನು ಆ ಒಂದು ಟೈಮ್ನಲ್ಲಿ ಮಾಡಿದಾಗ ಗಂಧನ ತೇಯ್ದು ನಾನು ಮಾಡಿರಲಿಲ್ಲ. ಹಾಗೆಯೇ ಗಂಧದ ಪೌಡರಿಂದ ನಾನು ಮಾಡಿಬಿಟ್ಟಿದ್ದೆ. ಆ ಒಂದು ಕೇಳಿದವ್ರಿಗೆ ನಾನು ಹೇಗೆ ಮಾಡಿದೆ ಅನ್ನೋದನ್ನು ವಿಡಿಯೋ ನಾನು ಮಾಡಿ ಹಾಕಿದ್ದೆ. ನಾನು ಅದನ್ನು ಬೇಕಿತ್ತು ಅಂತಂದರೆ ನಾನು ಏನಾದ್ರು ಲಿಂಕ್ ಅಂದರೆ ಇದೇ
ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲೇ ಇದ್ದೇನೆ. ಸ್ವಲ್ಪ ಹಿಂದೆ ಹೋಗಿ ನೋಡಿದ್ರಿ ಅಂತಂದರೆ ನಿಮಗೆ ಸಿಗುತ್ತೆ. ಅಕಸ್ಮಾತ್ ಸಿಕ್ಕಿಲ್ಲ ಅಂತಂದರೆ ಯಾರಿಗೆಲ್ಲ ಗಂಧನ ತೇಯ್ದು ಗಂಧ ಲೇಪನ ಮಾಡ್ಕೊಳ್ಳಿಕ್ಕಾಗಿಲ್ಲ, ಒಂದು ಸ್ವಲ್ಪ ಈಸಿಯೆಸ್ಟಾಗಿ ಮಾಡ್ಕೊಬೇಕು, ಈಸಿ ವೇನಲ್ಲಿ ಮಾಡ್ಕೊಬೇಕು ಅನ್ನೋದೇನಾದರೂ ಇತ್ತು ಅಂದರೆ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಅದನ್ನು ಕೂಡ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಬಟ್ ಶ್ರೇಷ್ಠ ಅಂತ ಬಂತು ಅಂತಂದರೆ ನೀವು ಕೈಯಿಂದ ಏನು ಗಂಧದ ಕಲ್ಲಿಂದ ತೇಯ್ದು ನೀವು ರಾಯರಿಗೆ ಗಂಧ ಲೇಪನ ಮಾಡ್ತೀರಲ್ವ, ಅದು ತುಂಬಾ ಶ್ರೇಷ್ಠ ಇರುತ್ತೆ. ಸೊ ಹಾಗಾಗಿ ನಾನು ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತಮ್ಮ ಕೈಯಾರೆ ಸ್ವತಃ ತೇಯ್ದು ರಾಯರಿಗೆ ಗಂಧ ಲೇಪನ ಸೇವೆ ಮಾಡ್ತೀರಾ ಅಲ್ವಾ, ಅದಕ್ಕಿಂತ ಪುಣ್ಯದ ಫಲ ನಿಜವಾಗ್ಲೂ ಹೇಳ್ತೀನಿ ಬೇರೆ ಎಲ್ಲೂ ಸಿಗೋದಿಲ್ಲ. ಅದಕ್ಕೋಸ್ಕರನೇ ನಾನು ಬೇಗನೆ ಅಂದರೆ ಒಂದು 10 ದಿನ ಮುಂಚಿತವಾಗಿಯೇ ನಾನು ಈ ವಿಡಿಯೋ ಹಾಕ್ತಾ ಇದ್ದೀನಿ. ಯಾರೆಲ್ಲ ಮನೆಯಲ್ಲಿ ಮಾಡೋ ಅಂಥವ್ರು ಇದ್ರಿ ಅಂತಂದರೆ ಅಂದರೆ ಸ್ವಲ್ಪನೇ ನೀವು ಅಂದರೆ ಗಂಧನ ತೇಯ್ದು ಇಟ್ಕೊಬೋದಲ್ವ. ಅವತ್ತಿನ ದಿನಕ್ಕೆ ಬೇಕಿದ್ರೆ ನೀವು ಗಂಧನ ತೇಯ್ದು ಇಟ್ಕೊಂಡು ಬೇಕಿದ್ರೆ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಬೇಕಿದ್ರೆ ರಾಯರಿಗೆ ನೀಟಾಗಿ ನೀವು ಅವತ್ತಿನ ದಿನ ಗಂಧ ಲೇಪನ ಮಾಡ್ಬೋದು ಅನ್ನೋದಕ್ಕೋಸ್ಕರ ಮುಂಚೆನೇ ಎಲ್ಲ ತಯಾರಿ ಮಾಡಿಕೊಳ್ಳಿ. ರಾಯರಿಗೆ ಮನೆಯಲ್ಲಿ ಯಾರಾದರೂ ಗಂಧ ಲೇಪನ ಸೇವೆ ಮಾಡೋರು ಇದ್ರಿ ಅಂತ ಅಂದರೆ ಅಷ್ಟರಲ್ಲಿ ರೆಡಿ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಮುಂಚಿತವಾಗಿ ನಾನು ಹಾಕ್ತಾಯಿದ್ದೀನಿ. ನೋಡಿಕೊಂಡು ಮತ್ತು ಗಂಧ ಲೇಪನದ ಹಿಂದಿರುವ ಮಹತ್ವವನ್ನು ತಿಳ್ಕೊಂಡು ಆಮೇಲೆ ನೀವು ಗಂಧ ಲೇಪನ ಸೇವೆ ಮಾಡಲಿಕ್ಕೆ ಹೋಗಿ ಅಂತ ನಾನು ಹೇಳ್ತೀನಿ. ಹಾಗೆಯೇ ಗಂಧ ಲೇಪನ ಮಾಡಬೇಕಾದ್ರೂ ಅಷ್ಟೇ, ಗಂಧ ತೇಯಬೇಕಾದ್ರೂ ಅಷ್ಟೇ ನೀವು ಅತ್ಯಂತ ಅಂದರೆ ಮಡಿನಲ್ಲಿರಬೇಕಾಗುತ್ತೆ. ಅತಿ ಶುದ್ಧತೆನ ನೀವು ಪಾಲಿಸಬೇಕಾಗತ್ತೆ. ಯಾವುದೇ ರೀತಿ ನಾನ್ ವೆಜ್ ತಿಂದಿರಬಾರ್ದು ಮತ್ತು ತಲೆ ಸ್ನಾನ ಕಂಪಲ್ಸರಿ ಆಗಿರಲೇಬೇಕು. ಈ ಒಂದು ನಿಯಮಗಳನ್ನ ನೀವು ಪಾಲಿಸಬೇಕಾಗತ್ತೆ. ಹಾಗೆಯೇ ಮನೆಯಲ್ಲಿ ಯಾರಾದರೂ ನೀವಲ್ಲದೇ ಬೇರೆ ಯಾರಾದರೂ ಮುಟ್ಟಾಗಿದ್ರು ಅಂತಂದ್ರೂ ಸಹ ಅವತ್ತಿನ ದಿನ ನೀವು ಗಂಧ ಲೇಪನ ರಾಯರಿಗೆ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂತಂದರೆ ಅವತ್ತಿನ ದಿನ ತುಂಬ ಶ್ರೇಷ್ಠವಾದ ದಿನ ಇರುತ್ತೆ. ಯಾಕಂದರೆ ನೀವು ಓಡಾಡಬೇಕಾದ್ರೆ ಅವ್ರ ನೆರಳು ನಿಮಗೆ ಬೀಳುತ್ತೆ, ನಿಮ್ಮ ನೆರಳು ರಾಯರಿಗೆ ಬೀಳುತ್ತೆ. ಹಾಗಾಗಿ ಏನಂತಂದರೆ ಅವತ್ತಿನ ದಿನ ಯಾರಾದರೂ ಮುಟ್ಟಾಗಿದ್ರು, ನೀವಲ್ಲದೇ ಬೇರೆ ಯಾರಾದರೂ ಮುಟ್ಟಾಗಿದ್ರು ಅಂತಂದ್ರೂ ದಯವಿಟ್ಟು ಮನೆಯಲ್ಲೇ ರಾಯರಿಗೆ ಗಂಧ ಲೇಪನ ಸೇವೆ ಮಾಡ್ಲಿಕ್ಕೆ ಹೋಗ್ಬಿಡಿ. ಅವತ್ತಿನ ದಿನ ಏನಿರುತ್ತೋ ನಾರ್ಮಲಾಗಿ ಪೂಜೆ ಮಾಡ್ಕೊಂಡು ಬಿಟ್ಬಿಡಿ. ಅವತ್ತಿನ ದಿನವೇ ಮಾಡಬೇಕು ಅಂತಿಲ್ಲ. ನಾರ್ಮಲಾಗಿ ನಿಮ್ಗೆ ಯಾವತ್ತಾದರೂ ನಿಮಗೆ ರಾಯರು ಶಕ್ತಿ ಕೊಟ್ಟಿದ್ರು ಅಂತಂದರೆ ಗಂಧನ ತೇಯ್ದು ಮಾಡುವಂತಹ ಒಂದು ಶಕ್ತಿ ಕೊಟ್ಟಿದ್ರು ಅಂತಂದರೆ ಬೇರೆ ಯಾವತ್ತಾದರೂ ದಿನ ನೀವು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಬಟ್ ಯಾವುದೇ ಕಾರಣಕ್ಕೂ ಮುಟ್ಟಾಗಿರೋ ಅಂಥ ಇದರಲ್ಲಿ ಇದು ಮಾಡಲಿಕ್ಕೆ ಹೋಗಬೇಡಿ. ಹಾಗೆಯೇ ರಾಯರಿಗೆ ಯಾವುದೇ ಕಾರಣಕ್ಕೂ ನೀವು ಕೈನಲ್ಲಿ ಅಂದರೆ ಬೆರಳುಗಳಿಂದ ನೀವು ಸವರಕ್ಕೆ ಹೋಗಬೇಡಿ. ಗಂಧನ ಏನಿರುತ್ತೆ ತುಳಸಿ ದಳ ಇರುತ್ತೆ ಅಲ್ವಾ, ಒಂದು ತುಳಸಿದು ತುದಿ ಕಿತ್ಕೊಂಡ್ಬಂದ್ಬಿಟ್ಟು ಆ ಒಂದು ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಆ ರೀತಿ ತುಳಸಿ ದಳದಲ್ಲಿ ನೀವು ರಾಯರಿಗೆ ಗಂಧ ಲೇಪನ ಮಾಡ್ತಾ ಹೋಗಿ. ಯಾವುದೇ ಕಾರಣಕ್ಕೂ ಬೆರಳುಗಳನ್ನ ಯೂಸ್ ಮಾಡಿ ಅದನ್ನು ಇದು ಮಾಡಲಿಕ್ಕೆ ಹೋಗಬೇಡಿ. ನೀವು ಕೇಳ್ಬೋದು ಮಂತ್ರಾಲಯದಲ್ಲಿ ಕೈಗಳಿಂದನೇ ಮಾಡ್ತಾರಲ್ವಾ ಅಂತ ಅಂದ್ಬಿಟ್ಟು. ಮಂತ್ರಾಲಯದಲ್ಲಿ ರಾಶಿ ಗಂಧಗಳನ್ನ ಮಾಡಿ ಅದನ್ನು ಉಂಡೆ ಕಟ್ಟು ಬೃಂದಾವನಗಳಿಗೆ ಲೇಪನ ಮಾಡ್ತಾ ಬರ್ತಾರೆ. ಬಟ್ ನೀವು ಅಷ್ಟು ಗಂಧನ ನೀವು ತೆಗೆಯೋ ಅಷ್ಟರಲ್ಲಿ ನಮಗೆ ಒಂದಿನ ಪೂರ್ತಿ ಬೇಕೇನೋ ಗೊತ್ತಿಲ್ಲ ನನಗೆ. ಸೊ ಹಾಗಾಗಿ ನಾನು ಇದೇ ಥರನೇ ಸ್ವಲ್ಪ ಅಂದರೆ ಲಿಕ್ವಿಡ್ ಕನ್ಸಿಸ್ಟೆನ್ಸಿನಲ್ಲಿ ಮಾಡಿಕೊಂಡು ಈ ರೀತಿ ಹಾಕ್ಕೊಂಬಂದಿದ್ದೀನಿ. ನಿಮಗೂ ಏನಾದರೂ ಅಷ್ಟು ಶಕ್ತಿ ಇತ್ತು ಅಂತಂದರೆ ನೀವು ಪರವಾಗಿಲ್ಲ, ಮಂತ್ರಾಲಯದಲ್ಲಿ ಮಾಡೋ ಹಾಗೆಯೇ ಕೆಲವೊಂದು ವೀಡಿಯೋಗಳಲ್ಲಿ ನೋಡಿರ್ತೀರ ಅಲ್ವಾ ನೀವು ಕೂಡ, ಗಂಧನ ಅಂದರೆ ಒಂದು ಮುದ್ದೆ ಥರ ಮಾಡಿ ಲೇಪನ ಮಾಡ್ತಾ ಬರ್ತಾರೆ ಬೃಂದಾವನಕ್ಕೆ. ಆ ರೀತಿಯೂ ಕೂಡ ನಿಮ್ಮ ಕೈಲಿ ಶಕ್ತಿ ಇತ್ತು ಅಂತಂದರೆ ಆ ರೀತಿಯೂ ತೇಯ್ದು ಗಂಧನ ನೀವು ರಾಯರಿಗೆ ಲೇಪನ ಮಾಡ್ತಾ ಬರ್ಬೋದು. ನೋಡಿದ್ರಿ ಅಲ್ವಾ, ರಾಯರಿಗೆ ಸ್ವತಃ ನಾವೇ ಗಂಧನ ತೇಯ್ದು ನಮ್ಮ ಕೈಯಾರೆನೇ ರಾಯರಿಗೆ ಗಂಧ ಲೇಪನ ಸೇವೆ ಹೇಗೆ ಮಾಡೋದು ಅವತ್ತಿನ ದಿನಕ್ಕೆ ಅಂತ ಅಂದ್ಬಿಟ್ಟು. ನಿಮ್ಮ ಮನೆಗಳಲ್ಲಿ ನೀವು ಯಾರಾದರೂ ಆಸೆ ಇತ್ತು ಅಂತಂದರೆ ಅಥವಾ ಏನಾದರೂ ನಿಮಗೆ ರಾಯರಿಗೆ ಗಂಧ ಲೇಪನ ಸೇವೆ ಸ್ವತಃ ತಮ್ಮ ಕೈಯಾರೆ ಮಾಡಬೇಕು ಅನ್ನೋದಿತ್ತು ಅಂತಂದರೆ ಈ ರೀತಿ ಮಾಡಿ ಅಂತ ನಾನು ಹೇಳ್ತೀನಿ. ಹಾಗೆ ಇನ್ನೂ ಈಸಿ ವೇನಲ್ಲಿ ನಿಮಗೆ ಗಂಧನ ತೇಯ್ದು ಈ ರೀತಿ ನಾನು ಮಾಡಲಿಕ್ಕಾಗಲ್ಲ, ತುಂಬ ಟೈಮ್ ಹಿಡಿಯುತ್ತೆ ಮತ್ತು ಕೈಲಾಗಲ್ಲ ಅಂತನೋರು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಇನ್ನೂ ಒಂದು ವಿಡಿಯೋ ಹಾಕ್ತೀನಿ. ಈಸಿ ವೇನಲ್ಲಿ ಹೇಗೆ ಗಂಧ ಲೇಪನ ಸೇವೆ ಆವತ್ತಿನ ದಿನ ಮಾಡೋದು ಅಂತ ಅಂದ್ಬಿಟ್ಟು. ಅದನ್ನು ಕೂಡ ಅನುಸರಿಸೋಕ್ಕಾದ್ರೆ ಅನುಸರಿಸಿ, ಇಲ್ಲ ಅಂತ ಇದನ್ನೇ ಮಾಡ್ತೀನಿ ಅನ್ನೋರು ಇದನ್ನೇ ಮಾಡಿ, ಇಲ್ಲ ಅದನ್ನು ಮಾಡ್ತೀನಿ ಅನ್ನೋರು ಅದನ್ನು ಮಾಡಿ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೋಡ್ಕೊಂಡು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ರಾಯರಿದ್ದಾರೆ, ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಧನ್ಯವಾದಗಳು.